ಒಬ್ಬ ಕಾಮನ್ ಮ್ಯಾನು ಟ್ಯಾಕ್ಸಿಂದ ತಪ್ಪಿಸ್ಕೊಳ್ಳೋಕ್ಕೆ ತನ್ನ ಇನ್ಕಮನ್ನು ಕಡಿಮೆ ತೋರಿಸ್ತಾನೆ. ಸರ್ಕಾರಕ್ಕೆ ಬರಬೇಕಾದ ಹಣ ಕಡಿಮೆ ಆಗುತ್ತೆ. ಸರ್ಕಾರ ಹೇಳುತ್ತೆ ಹಣ ಕಡಿಮೆ ಇದೆ, ಹೊಸ ತೆರಿಗೆ ಹಾಕಬೇಕು ಅಂತ. ಹೊಸ ತೆರಿಗೆ ಬಂತಂತ ವ್ಯಾಪಾರಿ ತನ್ನ ಖರ್ಚು ಜಾಸ್ತಿ ಆಯ್ತಂತ ಸರಕುಗಳ ಬೆಲೆ ಜಾಸ್ತಿ ಮಾಡ್ತಾನೆ. ಆಗ ಜನ ಹೇಳ್ತಾರೆ ಸಾಮಾನು ಬೆಲೆ ಜಾಸ್ತಿ ಆಯ್ತು ಅಂತ. ಸಾಮಾನಲ್ಲ, ವಸ್ತುಗಳ ಬೆಲೆ ಜಾಸ್ತಿ ಆಯ್ತಂತ. ಆದರೆ ಅದೇ ಜನ ಟ್ಯಾಕ್ಸಿಂದ ತಪ್ಪಿಸ್ಕೊಳ್ಳೋಕ್ಕೆ ಕೆಲವರು ಬಿಲ್ಲೇ ತಗೊಳ್ಳಲ್ಲ. ವ್ಯಾಪಾರಿ ಹೇಳ್ತಾನೆ ನೀವೇ ಬೇಡ ಅಂತಿರಲ್ಲ ಬಿಲ್ಲ ಅಂತ. ಆದರೆ ಅದೇ ವ್ಯಾಪಾರಿ ಸರ್ಕಾರಕ್ಕೆ ಕೊಡಬೇಕಾದ ಟ್ಯಾಕ್ಸಿಂದ ತಪ್ಪಿಸ್ಕೊಳ್ತಾನೆ. ಸರ್ಕಾರಕ್ಕೆ ಮತ್ತೆ ಆದಾಯ ಕಡಿಮೆ ಆಗುತ್ತೆ. ಆಗ ಸರ್ಕಾರಕ್ಕೆ ಹಣ ಬೇಕಾಗುತ್ತೆ. ರಾಜಕೀಯ ನಾಯಕರು ಜನರ ಮುಂದೆ ಬಂದು ಹೇಳ್ತಾರೆ ನಾವು ಅಧಿಕಾರಕ್ಕೆ ಬಂದರೆ ಎಲ್ಲವನ್ನೂ ಸರಿ ಮಾಡ್ತೀವಿ ಅಂತ. ಜನ ನಂಬಿ ಓಟ್ ಹಾಕ್ತಾರೆ. ಅಧಿಕಾರಕ್ಕೆ ಬಂದ ಮೇಲೆ ಕೆಲವೊಂದು ಯೋಜನೆಗಳಿಗೆ ಹಣ ಬರುತ್ತೆ. ಆ ಹಣದಲ್ಲಿ ಯಾರೋ ಕಮಿಷನ್ ಕೇಳ್ತಾರೆ. ಕಾಂಟ್ರಾಕ್ಟ್ರು ಕೆಲಸದ ಗುಣಮಟ್ಟವನ್ನು ಕಡಿಮೆ ಮಾಡ್ತಾನೆ. ರಸ್ತೆ ಬೇಗ ಹಾಳಾಗೋಗುತ್ತೆ. ಜನ ಮತ್ತೆ ತೆರಿಗೆ ಕೊಟ್ಬಿಟ್ಟು ಅದೇ ರಸ್ತೆನ ಮತ್ತೆ ಮಾಡಿಸ್ಕೊಳ್ತಾರೆ. ಆಮೇಲೆ ಅದೇ ಜನ ಹೇಳ್ತಾರೆ ಸರ್ಕಾರ ನಮ್ಮ ದುಡ್ಡು ತಿನ್ನುತ್ತೆ ಅಂತ. ಸರ್ಕಾರ ಹೇಳುತ್ತೆ ಜನಗಳೇ ಟ್ಯಾಕ್ಸ್ ಕಟ್ಟಲ್ಲ ಅಂತ. ವ್ಯಾಪಾರಿ ಹೇಳ್ತಾನೆ ಜನರೇ ಬಿಲ್ ತಗೊಳ್ಳಲ್ಲ ಅಂತ. ಜನರು ಹೇಳ್ತಾರೆ ವ್ಯಾಪಾರಿಗಳೇ ಮೋಸ ಮಾಡ್ತಾರೆ ಅಂತ. ರಾಜಕಾರಣಿ ಹೇಳ್ತಾನೆ ಹಿಂದಿನ ಸರ್ಕಾರದ ತಪ್ಪು ಅಂತ. ಹಿಂದಿನ ಸರ್ಕಾರ ಹೇಳುತ್ತೆ ಈಗಿನ ಸರ್ಕಾರದೇ ತಪ್ಪು ಅಂತ. ಹಾಗಾದರೆ ಮೋಸ ಮಾಡಿದ್ಯಾರು, ಮೋಸ ಆಗಿದ್ಯಾರು? ಎರಡೂ ಒಂದೇ, ಅದು ಜನಗಳು. ಅಲ್ಲಿ ಏತ್ಬಿಟ್ಟು ಜನಗಳು ಹಿಂಗೆ ಅವ್ರು ಯಾರೋ ತಿಂದ್ಬಿಡ್ಲಿ ನನ್ನ ಏಲು ಅಂತ ಹೋದ್ರು, ಸುತ್ತರ್ಕೊಂಬಂದರು, ಬೇರೆ ಯಾರ್ದೋ ಇದೆ ಅಂತ ತಿಂದರು. ಅದೇ ಅವ್ರದ್ದೇ ಅಂತ ಗೊತ್ತಿಲ್ಲ ಅವ್ರಿಗೆ.